ಇತ್ತಿತ್ತಲಾಗಿ ಕಬ್ಬಿನ ಇಳುವರಿ ಅತಿ ಕುಸಿತ ಕಂಡಿದೆ ಅಂತೂ ಎಲ್ಲರೂ ಭಾವಿಸ್ತಿರ್ತಾರೆ. ಆದರೆ ಜಾಣ ರೈತರು ಯೋಗ್ಯ ಮಾರ್ಗದರ್ಶನ ತಗೊಂಡು ಅಗತ್ಯ ಬೇಸಾಯ ಕ್ರಮಗಳನ್ನು ಅನುಸರಿಸಿಕೊಂಡು ಎಕರೆಗೆ 100 ಟನ್ ಕಬ್ಬು ಬೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂತಹ ತಾಜಾ ಉದಾಹರಣೆ ಮೂಡಲಗಿ ತಾಲೂಕಿನ ಕಮಲದಿನ್ನಿ ರಮೇಶ್ ಪಾಟೀಲ್ ಅನ್ನುವಂಥ ಉತ್ಸಾಹಿ ರೈತರು. ಇವರು ಒಂದು ಗುಂಟೆಗೆ 2.5ರಿಂದ 2.25 ಟನ್ ಇಳುವರಿಯನ್ನು ತೆಗೆದಿದ್ದಾರೆ. ಇವರು ಸಾಮಾನ್ಯವಾಗಿ ಕಬ್ಬನ್ನು ಯಾವತ್ತೂ ಬೇಸಾಯ ಮಾಡ್ತಿರ್ತಾರೆ. ಸುಮಾರು 20 ಎಕರೆವರೆಗೆ ಇವರು ಕಬ್ಬಿನ ಬೇಸಾಯ ಈ ಕ್ಷೇತ್ರ ಇದೆ. ಅದರಲ್ಲಿ ಇವರು ಈ ಕಬ್ಬನ್ನು ಈ ಮಟ್ಟದಲ್ಲಿ ಬೆಳೆಯೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಅದಕ್ಕೆ ರೋಹಿಣಿ ಸಂಸ್ಥೆಯ ಯೋಗ್ಯ ಮಾರ್ಗದರ್ಶನ. ಆರಂಭದಲ್ಲಿ ಆಗಸ್ಟ್ನಲ್ಲಿ ಇಲ್ಲಿ ಈ ಕ್ಷೇತ್ರದ ಮಣ್ಣು ಪರೀಕ್ಷೆ ಮಾಡಲಾಗಿ ಕೆಲವೊಂದು ಕೊರತೆಗಳು ಕಂಡುಬಂದು ನಮಗೆ ಅದರಲ್ಲಿ 0.75% ಸಾವಯವ ವಸ್ತುಗಳ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಸಿಗಬೇಕಾಗಿತ್ತು. ಅದು ಕಡಿಮೆ ಇತ್ತು. ಅದಕ್ಕಾಗಿ ನಮ್ಮ ಕ್ಷೇತ್ರ ಸಿಬ್ಬಂದಿ ಈ ಮಣ್ಣಿನ ಗುಣಧರ್ಮಕ್ಕನುಗುಣವಾಗಿ ಈ ಸಾವಯವ ವಸ್ತುವಿನ ಪ್ರಮಾಣ ಕಡಿಮೆ ಇದ್ದಾಗ ಬರುವಂಥ ಮರಿಗಳು ಕಬ್ಬುಗಳಾಗಿ ಬೆಳೆಯುವಂಥ ಶಕ್ತಿಯನ್ನು ಕಳ್ಕೊಳ್ಳೋದರಿಂದ ಅದಕ್ಕೆ ಪೂರಕವಾಗಿ ಈಕೋ ಕನೆಕ್ಟ್ ಅಂತ ಸಂಪೂರ್ಣ ಅತಿರಂಜಕಯುಕ್ತ ಸಾವಯವ ಗೊಬ್ಬರವನ್ನು ಉಪಯೋಗಿಸಲು ಹೇಳಿ ಅದರ ಜೊತೆಗೆ ಸ್ವಲ್ಪ ತ್ವರಿತ ಉಪಯೋಗಕ್ಕಾಗಿ ಒಂದು ಕಾಂಪ್ಲೆಕ್ಸ್ ಗೊಬ್ಬರವನ್ನು ಕೊಟ್ಟು ಮೈಕ್ರೋನ್ಯೂಟ್ರಿಯೆಂಟ್ ಸಮತೋಲನಗೊಳಿಸೋದಕ್ಕೆ ಒಂದು ಮೈಕ್ರೋ ಪವರ್ ಹಾಗೂ ಈ ಮಣ್ಣಿನಲ್ಲಿ ಇರುವಂಥ ಸೋಡಿಯಂ ಪ್ರಮಾಣ 0.27 ಇದೆ. ಇದು 0.1 ಒಳಗಡೆ ಇರಬೇಕು. ಅದನ್ನು ಕಡಿಮೆ ಮಾಡೋದಕ್ಕೆ ಸಿಲ್ಮ್ಯಾಗನ್ನು ಕೊಟ್ಟು ನಾಟಿ ಮಾಡಿದ್ದಾರೆ. ಜಾಣ ರೈತರಿಗೆ ಮಣ್ಣು ಏರಿಸುವ ಅಂದರೆ ಅರ್ಧಿಂಗ್ ಅಪ್ ಸಮಯದಲ್ಲಿ ತಾವು ಬಿಟ್ಟ ಸಾಲುಗಳ ಅಂತರ ಹಾಗೂ ಸಸಿಗಳ ಸಂಖ್ಯೆಗೆ ಅನುಗುಣವಾಗಿ 1 ಎಕರೆಗೆ ಅಂದಾಜು ಈ ಕಬ್ಬು ಎಷ್ಟು ಟನ್ ಬೆಳೆಯಬಹುದು ಎಂಬುದು ಅರ್ಥವಾಗುತ್ತದೆ. ಈ ಹಂತದಲ್ಲಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳನ್ನು ಹಾಗೂ ಇಲ್ಲಿಯವರೆಗೆ ನಾವು ಹಾಕಿದ ಪೋಷಕಾಂಶಗಳನ್ನು ಗಣನೆಗೆ ತೆಗೆದುಕೊಂಡು ಸಮತೋಲಿತವಾಗಿ ಪೋಷಕಾಂಶಗಳ 90% ಭಾಗವನ್ನು ಈಗ ಕೊಡಬೇಕಾಗುತ್ತದೆ. ಆದ ಕಾರಣ ಇದಕ್ಕೆ ಒಂದು ಸಿದ್ಧ ಸೂತ್ರ ಏನೆಂದರೆ 1 ಟನ್ ಕಬ್ಬು ಈ ಮಣ್ಣಿನಿಂದ ತಯಾರಾಗಬೇಕಾದರೆ ಒಟ್ಟು ನಿಶ್ಚಿತ ಪೋಷಕಾಂಶಗಳ ಅವಶ್ಯಕತೆ ಏನಿದೆ ಅಂತ ನಾವು ಸ್ವಲ್ಪ ವಿಚಾರ ಮಾಡೋದಾದರೆ ನೈಟ್ರೋಜನ್ 2 kg, ಫಾಸ್ಫರಸ್ 0.8 kg ಅಂದರೆ 800 ಗ್ರಾಮ್, ಪೊಟ್ಯಾಷ್ 1.5, ಜಿಂಕ್ 20 ಗ್ರಾಮ್, ಫೆರಸ್ 10 ಗ್ರಾಮ್, ಮ್ಯಾಂಗನೀಸ್ 5 ಗ್ರಾಮ್, ಬೋರಾನ್ 1 ಗ್ರಾಮ್, ಮಾಲಿಬ್ಡಿನಮ್ 0.5 ಗ್ರಾಮ್, ಕಾಪರ್ 0.02 ಗ್ರಾಮ್. ಮಣ್ಣಿನ ಸುಧಾರಣೆಯಲ್ಲಿ ಮುಖ್ಯ ಪಾತ್ರ ವಹಿಸುವಂಥ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಹಾಗೂ ಸಿಲಿಕಾಗಳು ಸಹಿತ ಆ ಮಣ್ಣಿನ ಭೌತಿಕ ರಚನೆಯನ್ನು ಅವಲಂಬಿಸಿ ಬೇಕಾಗುತ್ತವೆ. ಒಟ್ಟು ಟನ್ಗಳಿಗೆ ಅನುಸಾರವಾಗಿ ಅದಕ್ಕೆ 100 ಟನ್ ಬೆಳೆಯಬೇಕಾಗಿದ್ದರೆ 80 kgಯಷ್ಟು ಫಾಸ್ಫರಸ್ ಬೇಕು, 200 kgಯಷ್ಟು ನೈಟ್ರೋಜನ್ ಬೇಕು, 150 kgಯಷ್ಟು ಪೊಟ್ಯಾಷ್ ಬೇಕು. ಈ ರೀತಿ ನಾವು ತಾಳೆ ಹಾಕಿದಾಗ ಮಣ್ಣಿನಲ್ಲಿ ಭೌತಿಕವಾಗಿ ಇರುವ ಪೋಷಕಾಂಶಗಳು ಹಾಗೂ ಈಗ ಇಲ್ಲಿವರೆಗೆ ನಾವು ಒದಗಿಸುವ ಪೋಷಕಾಂಶಗಳನ್ನು ಕಳೆದು ನಂತರ ಕೊಡಬೇಕಾದ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸಿದರೆ ನಿಶ್ಚಿತವಾಗಿಯೂ ಈ ಸಮತೋಲಿತ ಆಹಾರದಿಂದ ನಾವು ನಿಶ್ಚಯ ಮಾಡಿದಂಥ ಇಳುವರಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಅತಿ ಹೆಚ್ಚು ಗೊಬ್ಬರ ಬಳಸುವುದರಿಂದ ಹೆಚ್ಚು ಇಳುವರಿ ಬರುತ್ತದೆ ಅನ್ನುವುದು ತಪ್ಪು. ಅದಕ್ಕೆ ನಾವು ಕೊಡುವ ಗೊಬ್ಬರ ಸಮತೋಲಿತವಾಗಿರಬೇಕು. ತಮ್ಮದೇ ಕಬ್ಬಿನ ಬೀಜ ನಾಟಿ ಮಾಡಿದ ತಕ್ಷಣ ಆ ಕಬ್ಬು ಬೆಳವಣಿಗೆ ಪ್ರಾರಂಭ ಆಗುವಂಥ ಸ್ಥಿತಿಯಲ್ಲಿದೆ. ಇದು ಹೆಚ್ಚು ಕಡಿಮೆ ಹೊಳೆ ನೀರು, ವಾಟರ್ ಲಾಜಿಂಗ್ ಅಂತ ಹೇಳ್ತೀವಿ, ಹೊಳೆ ಮುಳುಗುವಂಥ ಕ್ಷೇತ್ರ. ಇದರಲ್ಲಿ 2 ಸಲ ಹೊಳೆ ಮುಳುಗಿದರೂ ಸಹಿತ ಕಬ್ಬಿನ ಗುಣಮಟ್ಟ ಕೆಡದೆ ಒಂದು ಸೂಲಂಗಿ ಬಂದಿಲ್ಲ. ಈ ಥರ ಇರೋದರಿಂದ ಈ ಕಬ್ಬು ತೂಕವನ್ನು ಸಹಿತ ಕಳ್ಕೊಂಡಿಲ್ಲ. ಈ ರೀತಿ ಉತ್ತಮ ಗುಣಮಟ್ಟದ ಕಬ್ಬನ್ನು ಅತ್ಯಧಿಕ ಪ್ರಮಾಣದಲ್ಲಿ ನಾವು ಬೆಳವಣಿಗೆ ಮಾಡಿದ್ದಾದರೆ ಇಳುವರಿ ನಾವು ಹೇಳಿದಷ್ಟು ಬರಲಿಕ್ಕೆ ಸಾಧ್ಯ ಆಗುತ್ತದೆ. ಅಂಥ ಮೇಲ್ವಿಚಾರಣೆ